ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶ ಮೊದಲು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತಾಗಿದೆ. ಸಿದ್ದರಾಮಯ್ಯನವರ ಬೆಂಬಲಿಗರಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಸಿದ್ದರಾಮಯ್ಯನವರನ್ನು ಮೆರೆಸುವುದಕ್ಕೆ ಸಮಾವೇಶ ಮಾಡೋದು ಅಂತ ನಿರ್ಧಾರ ಮಾಡಿದ್ದನ್ನು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಕೈಗೆ ತಗೊಂಡು ಇದು ಯಾವ ವ್ಯಕ್ತಿ ಪೂಜೆಯೂ ಅಲ್ಲ, ಪಕ್ಷಕ್ಕಾಗಿ ಮಾಡ್ತಾ ಇರುವ ಸಮಾವೇಶ ಅಂತ ಜನಕಲ್ಯಾಣ ಸಮಾವೇಶ ಮಾಡಿದ್ರು. ಸಮಾವೇಶಕ್ಕೆ 3 ದಿವಸ ಇರುವಾಗಲೇ ಒಂದು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ. ಅದರ ಅರ್ಥ ಒಂದು ಒಪ್ಪಂದ ಇದೆ, ಆ ಒಪ್ಪಂದದ ದಿನಕ್ಕಾಗಿ ಕಾಯ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ಮಾತನಾಡಲಾರೆ ಅಂತ. ಯಾವ ಒಪ್ಪಂದನೂ ಇಲ್ಲ ಅಂದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾವ ಒಪ್ಪಂದನೂ ಇಲ್ಲ. ನೆನ್ನೆ ಹೇಳಿದ್ರು, CMA ಹೇಳಿದ್ರು ಅಂದಮೇಲೆ ಮುಗಿತು ಬಿಡಿ, ಅವ್ರು ಹೇಳಿದ್ದೇ ಫೈನಲ್ಲು ಅಂತ ನಗನಗತಾ ಮಾತಾಡಿದವರು ಡಿ.ಕೆ. ಶಿವಕುಮಾರ್. ಅದರ ಮಧ್ಯದಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಒಪ್ಪಂದನ ಏನು ಅವರಿಬ್ಬರೇ ರಾಜಕಾರಣ ಮಾಡಲ್ಲ, ನಾವೇನು ಇರೋದ ಬೇಡವಾ? ಅಲ್ಲಿಗೆ ಕಾಂಗ್ರೆಸ್ನ ಸಂಘಟನಾ ಸಮಾವೇಶ ಒಪ್ಪಂದ ಆಗಿದೆಯೋ ಇಲ್ಲವೋ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾ ಅಥವಾ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತಾ ಅನ್ನುವ ಚರ್ಚೆಯಲ್ಲಿ ಕಳೆದೋಯ್ತು. ಕಳೆದ ವರ್ಷ ಮೇನಲ್ಲಿ ದೆಹಲಿಯಲ್ಲಿ ಒಪ್ಪಂದ ಆಗಿದೆಯಾ? 5 ವರ್ಷದಲ್ಲಿ ಇಷ್ಟು ವರ್ಷ ಸಿದ್ದರಾಮಯ್ಯನವರು, ಆ ನಂತರ ಡಿ.ಕೆ. ಶಿವಕುಮಾರ್ ಅನ್ನುವ ಒಪ್ಪಂದ ಆಗಿದೆ. ಕಾಂಗ್ರೆಸ್ ತುಂಬಾ ಚರ್ಚೆ. ಮೊದಲು ಡಿ.ಕೆ. ಶಿವಕುಮಾರ್ ಅವರು ಸಂದರ್ಶನದಲ್ಲಿ ಹೇಳಿದ್ದು, ಅದಕ್ಕೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆಗೆ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ. ಅಂತಿಮವಾಗಿ ಏನೋ ಕೂತು ಮಾತಾಡಿದ್ದೀವಿ ಅಂದಿದ್ದೆ, ಚೀಫ್ ಮಿನಿಸ್ಟರ್ ಏನೂ ಇಲ್ಲ ಅಂದಿದ್ದಾರೆ, ಡೋಂಟ್ ಎನಿಮೀಸ್ ಇನ್ ಪಾಲಿಟಿಕ್ಸ್ ಅಂತ ಹೇಳಿದ್ದು ಡಿ.ಕೆ. ಶಿವಕುಮಾರ್ ಅವರು. ಎಲ್ಲನೂ ಒಂದ್ಸಲ ಕೇಳಿಸ್ಕೊಂಡು. With any of our friends, it is ultimately a group of 3-4 people looking at the aspirations of the people. They decide who has to lead the state and who has to lead the party. No, if you see, I know my strength and I know my weakness. Both I know. I have to bow my head to the loyalty. I feel that the loyalty will pay royalty one day, and I'm still waiting for that. I have confidence in it. ಸರ್ಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೇನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್. ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್, ಆಲ್ ಆರ್ ಫ್ರೆಂಡ್ಸ್. Nothing is permanent.
ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್, ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ. ಇದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ನಡೆದ ಹೇಳಿಕೆಯ ಕದನ. ಸಹಜವಾಗಿ ಪತ್ರಕರ್ತರು ಸಚಿವ ಸಂಪುಟದ ಇತರ ಸದಸ್ಯರಿಗೂ ಕಾಂಗ್ರೆಸ್ ನಾಯಕರಿಗೂ ಇದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಕೇಳಿದ ಪ್ರಶ್ನೆಗೆ ಎಲ್ಲರಿಗಿಂತ ಖಡಕ್ಕಾಗಿ ಉತ್ತರ ಕೊಟ್ಟವರು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿರಬೇಕು ಅಂತ ಕೇಳಿದ್ರು. ಅವರಿಬ್ಬರೇ ರಾಜಕಾರಣ ಮಾಡಲಿ ಬಿಡಿ, ಬೇರೆ ನಾಯಕರು ಬೇಡವಾ? ಅಂದರೆ 2 ವರ್ಷನೋ 3 ವರ್ಷನೋ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದು, ಅವರು ಇಳಿದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು, ಇಂಥ ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿದ್ದೀವಿ ಎಂದು. ಡಾಕ್ಟರ್ ಪರಮೇಶ್ವರ್ ಹೈಕಮಾಂಡ್ನವ್ರ ಹತ್ರನೇ ಕೇಳಿದಾರಂತೆ, ಏನಾದರೂ ಇದೆಯಾ ಒಪ್ಪಂದ ಅಂತ. ಇಲ್ಲ ಅಂತ ಹೇಳಿದಾರಂತೆ ಇವರು. ಡಿ ಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಒಪ್ಪಂದ ಅಂದ್ರೋ ನನಗೆ ಗೊತ್ತಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಕಾಂಗ್ರೆಸ್ನಲ್ಲಿ ಬಹಳ ಜನ ಹಿರಿಯ ನಾಯಕರ ಮನಸ್ಸಿನಲ್ಲಿರುವ ಮಾತನ್ನು ಡಾಕ್ಟರ್ ಪರಮೇಶ್ವರ್ ಬಾಯಿ ಬಿಟ್ಟು ಹೇಳಿದ್ರು. ಇನ್ನು ಇವತ್ತಿನ ಸಮಾವೇಶಕ್ಕೆ ದಿಲ್ಲಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ರು. ಅವರೆದುರಿಗೂ ಪ್ರಶ್ನೆ ಬರುತ್ತೆ. ಒಪ್ಪಂದ ಆಗಿದೆ, ಅರ್ಥಾತ್ ಮುಖ್ಯಮಂತ್ರಿ ಬದಲಾವಣೆ. ಅವ್ರನ್ನ ಕೇಳಿದ್ರೆ ಮಾಧ್ಯಮದಲ್ಲಷ್ಟೇ ಚರ್ಚೆ ಆಗ್ತಿರೋದು ಅಂದರು. ಮಾಧ್ಯಮದಲ್ಲಷ್ಟೇ ಚರ್ಚೆ ಆಗ್ತಾ ಇರೋದು, ಅದರ ಅರ್ಥ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರ ಸುರ್ಜೇವಾಲಾ. ಅಷ್ಟಕ್ಕೂ ಇವೆಲ್ಲವೂ ಸುರ್ಜೇವಾಲಾ ಅವರ ಕಂಟ್ರೋಲ್ನಲ್ಲಿ ಅಥವಾ ಅವರ ಅವಗಾಹನೆಗೆ ಇರ್ತವ ಅಥವಾ ಅವರನ್ನು ಮೀರಿದ ವಿಷಯಗಳ? guarantees right to SC, ST, OBC, minorities, women, youth and farmers under the Constitution. They want to decimate these guarantees. But we have resolved today that we will fight, and Congress government in Karnataka will not permit the BJP government at the center and the BJP party in the state to attack the Congress guarantees or succeed ever in their sinister design to stop the Congress guarantee. Sir, after 2.5 years, Karnataka CM will be changed because of today a power sharing issue again discussion on Karnataka. This is only among the media, and best wishes to you. So possible. ಇನ್ನು ಮುಖ್ಯಮಂತ್ರಿಗಳ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿಎಂ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಂದರು. ನಮ್ಮ ಕಾಂಗ್ರೆಸ್ ಸರ್ಕಾರ ದೃಢವಾಗಿದೆ, ಸ್ಥಿರವಾಗಿದೆ.
ಗೃಹ ಸಚಿವ ಪರಮೇಶ್ವರಿಗೆ ಯಾವುದೇ ಸಿಟ್ಟಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಮಾತಾಡಿದ್ರು, ಶಿವಲಿಂಗೇಗೌಡರು ಮಾತಾಡಿದ್ರು, ಯಶವಂತರಾಯಗೌಡ ಪಾಟೀಲ್ ಮಾತಾಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲ ಸರಿಗಿದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅಂತ. ಕೇಳಿಸ್ಕೊಳ್ಳಿ. ಎಲ್ಲ ಪಕ್ಷಗಳಲ್ಲೂ ಎಲ್ಲ ಸರ್ಕಾರಗಳು ಆ ಥರ ಮಾತುಗಳು ಆವಾಗ ಬಂದು ಹೋಗುವಂಥದ್ದು ಆಗ್ತಾನೆ ಇರುತ್ತೆ. ಬಟ್ ಈಗ ನಮ್ಮ ಸರ್ಕಾರ ಸದೃಢವಾಗಿದೆ, ಸ್ಥಿರವಾಗಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಶ್ನೆ ಬದಲಾವಣೆ ಪ್ರಶ್ನೆ ಇಲ್ಲ. ಅವರಿಬ್ರು ಮಾತಾಡೋದಕ್ಕೆ ಅವ್ರು ಪ್ರತಿಕ್ರಿಯಿಸಿದ್ದಾರೆ. ಅದರ ಅರ್ಥ ಇಬ್ರು ಮೇಲೆ ಸಿಟ್ಟು ಅಂತಲ್ಲ, ಅದಕ್ಕೆ ಪ್ರತಿಕ್ರಿಯೆ ಹೋಗಿದೆ. ಅಧ್ಯಕ್ಷರು ಉಂಟು, ಸಿದ್ದರಾಮಯ್ಯವರು ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಅವರೇ ತೀರ್ಮಾನ ಮಾಡ್ತಾರೆ. ಪರಮೇಶ್ವರ್ ಒಂದು ಮಾತು ಹೇಳಿದ್ದಾರೆ, ಈಗ ಇಬ್ಬರ ನಡುವೆ ಒಪ್ಪಂದ ಆಗೋದಾದ್ರೆ ನಾವೆಲ್ಲ ಯಾಕಿರಬೇಕು? ಅದೇನಿದ್ರು ಅವರೆಲ್ಲ ಹಿರಿಯರಿದ್ದಾರೆ, ನಾನು ಆ ವಿಚಾರದಲ್ಲಿ ಮಾತನಾಡಕ್ಕೆ. ಅಧ್ಯಕ್ಷರು ಉಂಟು, ಸಿದ್ದರಾಮಯ್ಯವರು ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಅವರೇ ತೀರ್ಮಾನ ಮಾಡ್ತಾರೆ. ಪರಮೇಶ್ವರ್ ಒಂದು ಮಾತು ಹೇಳಿದ್ದಾರೆ, ಈಗ ಇಬ್ಬರ ನಡುವೆ ಒಪ್ಪಂದ ಆಗೋದಾದ್ರೆ ನಾವೆಲ್ಲ ಯಾಕಿರಬೇಕು? ಅದೇನಿದ್ರು ಅವರೆಲ್ಲ ಹಿರಿಯರಿದ್ದಾರೆ, ನಾನು ಆ ವಿಚಾರದಲ್ಲಿ ಮಾತನಾಡಕ್ಕೆ. ಆ ಥರ ಏನು ಕಾಯ್ತಾ ಇಲ್ಲ ಅವರು. ಅವರೇನು ಹೇಳಿದ್ದಾರೆ, ಏನೋ ಒಂದು ಹೈಕಮಾಂಡ್ನಲ್ಲಿ ಒಂದು ಇದಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಇವರು ಅಂಥದ್ದೇನಾಗಿಲ್ಲ. ಹೈಕಮಾಂಡ್ ಹೇಳಿದರೆ ನಾನು ಅದರಂತೆ ನಡ್ಕತ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಇದರಲ್ಲೂ ಗೊಂದಲ, ಈಗ ಒಪ್ಪಂದ ಆಗಿದೆ ಅಂತ ಅವರು ಹೇಳಿದರು, ಏನೋ ಒಂದು ಕಮಿಟ್ಮೆಂಟ್ ಇದಾಗಿದೆ ಅಂತ. ಅದು ಏನಾಗಿದೋ ಇವರಿಲ್ಲ ಅಂತಾರೆ, ಅವ್ರು ಐತೆ ಅಂತಾರೆ. ಅದನ್ನೇನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ಬೇಕು? ಅದು ನನಗೆ ಗೊತ್ತಿಲ್ಲ. ನನಗೆ ಮುಖ್ಯಮಂತ್ರಿಗಳು ಯಾರಾಗ್ತಾರೋ ಅನ್ನೋ ನಿರ್ಣಯ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ನನ್ನ ಮುಂದೆ ಕೂತಿಯ ನಿರ್ಣಯಗಳಾಗಿಲ್ಲ. ಅದು ಅವ್ರವ್ರಿಗೆ ಗೊತ್ತಾ, ಯಾರಿಗೆ ಅರ್ಹತೆ ಅದಾವ, ಯಾರಿಗೆ ಅವಕಾಶಗಳು ಸಿಗ್ತಾವೆ, ಅವ್ರಿಗೆ ಅವಕಾಶ ಸಿಕ್ಕರೆ ಖುಷಿ ಪಡೋನು. ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದ್ರೆ ನನ್ನ ಮಟ್ಟು ಖುಷಿ ಯಾರು ಪಡೋದು? ಪ್ರಾಮಾಣಿಕವಾಗಿ ಹೇಳ್ತೀನಿ. ಸ್ಟ್ರೇಚರ್ ಇಲ್ಲಾರ್ದವ್ರು ಕೇಳಬಾರ್ದು. ಒಬ್ಬ MLA ಸಪೋರ್ಟ್ ಮಾಡಬೇಕಾದ್ರೆ ಕನಿಷ್ಠ 50 ಜನ ನಿಮ್ಮ ಜೊತೆಗೆ ಅದಾರಂದ್ರೆ ನೀವು ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರು ಅದಾರ, ನಿಮ್ಮ ಸಂಖ್ಯೆ ಏನು, ನಿಮ್ಮ ಶಕ್ತಿ ಏನು, ರಾಜ್ಯದೊಳಗೆ 31 ಜಿಲ್ಲೆಯೊಳಗೆ ನಿಮ್ಮ ಪ್ರಭಾವ ಏನು, ನಾಳಿನ ಚುನಾವಣೆಯಾಗ ನಿಮ್ಮ ಮುಖ ತೋರಿಸಿ ಮತ ಬರ್ತಾವೋ ಇಲ್ಲೋ, ದೀಸ್ ಆರ್ ಆಲ್ ಥಿಂಗ್ಸ್. ಖಂಡಿತ ಸಾಧ್ಯ ಇಲ್ಲ. ಈಗ ಕರ್ನಾಟಕ ರಾಜ್ಯದ ಜನತೆ BJP ಒಳ ಜಗಳ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅಷ್ಟಕ್ಕೆ ನಮಗೆ ತೃಪ್ತಿ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗೆ 5 ಬೆರಳು ಸೇರಿದ್ರೆ ಒಂದು ಮುಷ್ಟಿ ಆಗುತ್ತೋ ಅದೇ ರೀತಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಎಲ್ಲರೂ ಕೇಳ್ತಾರೆ. ಸೊ ಅಂಥ ಒಂದು ಒಗ್ಗಟ್ಟಿನಲ್ಲಿ ನಾವು ಇದ್ದೀವಿ. ಅಲ್ಲಿ ಹಾಗೆ ಬಡ್ದಾಡ್ಕೊಂಡು ಬೀದಿ ಜಗಳ ಮಾಡಿಕೊಂಡು ಈ ಅಷ್ಟೂ ಚರ್ಚೆಗಳ ಬಗ್ಗೆ ಉಪಮುಖ್ಯಮಂತ್ರಿ DK ಶಿವಕುಮಾರರ ಲೇಟೆಸ್ಟ್ ಸ್ಟೇಟ್ಮೆಂಟ್ ಬಂದಿದೆ ಈಗಷ್ಟೇ. ಅಂದರೆ ಚರ್ಚೆಗಳಿಗೊಂದು ಅಲ್ಪ ವಿರಾಮ ಅನ್ನುವಂತೆ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ ಅನ್ನೋದು ನಾನು ಕೇಳಿಲ್ಲ ಇನ್ನು, ಈಗ ನಿಮ್ಮ ಜೊತೆಗೆ ಕೇಳ್ತಾ ಇರೋದು. ಅಧಿಕಾರ ಹಂಚಿಕೆ ವಿಚಾರ ಇಲ್ಲಿ ಯಾವುದೇ ಚರ್ಚೆ ಬೇಡ ಅಂದ್ರಂತೆ. ಹೈಕಮಾಂಡ್ ಹೇಳಿದ್ದೇ ಫೈನಲ್. ಲೇಟೆಸ್ಟ್ ಸ್ಟೇಟ್ಮೆಂಟ್. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಮಾತಾಡಿದಾರಂತೆ, ಕೇಳಿಸ್ಕೊಳ್ಳಿ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ನೀವು BJP ಅವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ, ಅದನ್ನು ಹೇಳೋದೇ ಇಲ್ವಲ್ಲ ಯಾಕಪ್ಪ? ವರ್ಟಿಕಲ್ ಡಿವಿಷನ್ ಇನ್ BJP. ಈ ಸಣ್ಣದು ವಿಚಾರನ ದೊಡ್ಡದು ಮಾಡಕ್ಕೆ ಹೋಗ್ತಿರಲ್ಲ. ನೆನ್ನೆ ಏನು ಹೇಳಿದ್ದಾರೆ ಅವರು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಹೇಳಿರೋದಲ್ಲ, ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್, ನೀವು BJP ಅವರು ಇಷ್ಟೊಂದು ವರ್ಟಿಕಲ್ ಡಿವಿಷನ್ ಆಗಿದೆ, ಅದನ್ನು ಹೇಳೋದೇ ಇಲ್ವಲ್ಲ ಯಾಕಪ್ಪ? ವರ್ಟಿಕಲ್ ಡಿವಿಷನ್ ಇನ್ BJP. ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವೆಲ್ಲ ಆಂತರಿಕವಾಗಿ ಪಾರ್ಟಿ ವಿಚಾರಗಳು ನಾನು ಮಾಧ್ಯಮದಲ್ಲಿ ಯಾವ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಅವೆಲ್ಲ ಚರ್ಚೆ ಬೇಡ. ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ,
ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವೆಲ್ಲ ಆಂತರಿಕವಾಗಿ ಪಾರ್ಟಿ ವಿಚಾರಗಳು ನಾನು ಮಾಧ್ಯಮದಲ್ಲಿ ಯಾವ ಕಾರಣಕ್ಕೂ ಚರ್ಚೆ ಮಾಡೋದಿಲ್ಲ. ಅವೆಲ್ಲ ಚರ್ಚೆ ಬೇಡ. ಅಧಿಕಾರ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವೆಲ್ಲ ಯಾವ ವಿಚಾರನೂ ಇಲ್ಲಿ ಚರ್ಚೆ ಅವಶ್ಯಕತೆ ಇಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅವೆಲ್ಲ ಆಂತರಿಕವಾಗಿ. ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ತಾವು ಪಕ್ಷದ ಶಿಸ್ತಿನ ಮನುಷ್ಯ ಅನ್ನೋದನ್ನು ಈ ಹೇಳಿಕೆಯ ಮೂಲಕ ಪ್ರೂವ್ ಮಾಡಿದ್ರು. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎರಡನೇ ಸ್ಟೋರಿ ಇದೇ ಹಾಸನ ಸಮಾವೇಶದ್ದು, ಬಟ್ ಲೆಕ್ಕಾಚಾರದ ಪ್ರಕಾರ ಅದೇ ಮೊದಲನೇ ಸ್ಟೋರಿ ಆಗಬೇಕಾಗಿತ್ತು. ಈ ಹೇಳಿಕೆಗಳು ಹೀಗೆ ಬ್ಯಾಕ್ ಟು ಬ್ಯಾಕ್ ಬರದೇ ಹೋಗಿದ್ರೆ ಇಂಥದ್ದೇ ಚರ್ಚೆ ಆಗಬೇಕು ಅಂತ ಯಾರ್ದಾರು ಪ್ಲ್ಯಾನ್ ಇತ್ತಾ ಅಂತ? ಅದೇ ನ್ಯಾಚುರಲಿ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಇದು ಚರ್ಚೆ ಆಗೋದಕ್ಕಿಂತ ಇದು ಸಾರ್ವಜನಿಕವಾಗಿ BJP BJP ಭಾಳ 3-4 ದಿನ ಚರ್ಚೆ ಮಾಡಿದ್ರಿಂದ ನೋಡಿ, CM ಹೇಳ್ತಾರೆ ನೀವೇನು ಚರ್ಚೆನೇ ಮಾಡ್ತಿಲ್ಲ ಮಾಧ್ಯಮದವರು ಅಂತ. ಅದು ಬಿಟ್ಟು ಇನ್ನೇನು ಮಾಡಿದ್ದೀವಿ ನಾವು 3-4 ದಿವಸ. ಕಾಂಗ್ರೆಸ್ ಹೈಕಮಾಂಡ್ಗೆ, ಸಿದ್ದರಾಮಯ್ಯನವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಇಲ್ಲಿನ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಸಟಲ್ ವೇಯಲ್ಲಿ ಡಿ ಕೆ ಶಿವಕುಮಾರ್ ನೆನಪು ಮಾಡಿಕೊಟ್ರು. ಏನಂತ, ಹಿಂದೆ ಏನು ಒಪ್ಪಂದ ಆಗಿತ್ತು ಅದನ್ನು ನೀವು ಪಾಲಿಸಬೇಕು. ನಾನು ಈಗ ನಿಮ್ಮನ್ನು ಏನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ನಾನು ಪಾರ್ಟಿಯ ಲಾಯಲ್ ಸೋಲ್ಜರೇ ಇದ್ದೀನಿ. ಆದರೆ ಒಂದು ಸಲ ನಿಮಗೆ ನೆನಪು ಮಾಡೋದು ನನ್ನ ಜವಾಬ್ದಾರಿ. ಅನೇಕ ಬಾರಿ ನಾವು ಹೇಳಲ್ವಾ, ಜನವರಿ ಫೆಬ್ರವರಿಯಲ್ಲಿ ಕೆಲಸ ಇರುತ್ತೆ, ನವೆಂಬರ್ನಲ್ಲಿ ಒಂದು ಸಲ ನೆನಪು ಮಾಡ್ತಿದ್ದೀನಿ ಸರ್, ಫೆಬ್ರವರಿಯಲ್ಲಿ ಮತ್ತೊಮ್ಮೆ ನೆನಪು ಮಾಡ್ತೀನಿ ಅಂತ. ಆ ರೀತಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದನ್ನು ನೆನಪು ಮಾಡಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅವ್ರಿಗೆ ಗೊತ್ತಿರಲಿಲ್ವಾ ನೋಡಿ, ಅವರು ಭಾಳ ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಅವ್ರ ಹತ್ರ ಸಿದ್ದರಾಮಯ್ಯನವ್ರಿಗೆ ಏನು ಹೇಳಿಸಿದರು, ಸಮಾವೇಶವನ್ನು ನಿಮ್ಮ ಬೆಂಬಲಿಗರ ಸಮಾವೇಶ ಮಾಡಬೇಡಿ, ಪಾರ್ಟಿ ಸಮಾವೇಶ ಮಾಡಿ ಅಂದರು. ಹೌದು. ಬಟ್ ಇಡೀ ಪಾರ್ಟಿ ಸಮಾವೇಶ ನಡೆಯುವ 2 ದಿನದ ಮುಂಚೆ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಇವತ್ತು ಪಾರ್ಟಿ ಸಮಾವೇಶ ಅದರ ಭಾಷಣಕ್ಕಿಂತ ಜಾಸ್ತಿ ಅಧಿಕಾರ ಹಂಚಿಕೆಯ ಸೂತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು ಪ್ರಾಯಶಃ ಡಿ ಕೆ ಶಿವಕುಮಾರ್ ಒಂದು ಈಗ ಅವ್ರೇನು ಹೇಳ್ತಿದ್ದಾರೆ, ನನಗೆ ಯಾರೂ ಎನಿಮೀಸ್ ಇಲ್ಲ ಅಂತಕ್ಕಂಥದ್ದು. ನಾನು ಯಾವಾಗಲೂ ಈ ರಾಜಕಾರಣಿಗಳು ಏನು ಹೇಳ್ತಾರೆ ಅದ್ರ ಉಲ್ಟಾ ತಗೋಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಅಡೆತಡೆಗಳಿವೆ, ಅವ್ರಿಗೂ ಗೊತ್ತಿದೆ ಏನೆಲ್ಲ ಅಡೆತಡೆಗಳಿವೆ ಅಂತಕ್ಕಂಥದ್ದು. ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆಯ ಮೊದಲ ಸಾಲು ನೋಡಿ ನೀವು, ನಾವು ಹೈಕಮಾಂಡ್ ಹೇಳಿದ್ದೇ ಕೇಳೋದು ಅಂತಂದ್ರು, ಸಿಟ್ಟಲ್ಲಿ ಹೇಳಿದ್ರು ಆ ಶಬ್ದ. ಹೌದು. ಪರಮೇಶ್ವರ್ ಅವರ ಹೇಳಿಕೆಯನ್ನು ನೋಡಿ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಇದೊಂದು ಗುಂಪು ಸಭೆ ನಡೆಸಿದ ನಂತರ ಡಿ ಕೆ ಶಿವಕುಮಾರ್ ಹೋಗಿ KC ವೇಣುಗೋಪಾಲ್ಗೆ, ಸುರ್ಜೇವಾಲರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ಹೇಳಿದರು, ಈ ರೀತಿ ಸಭೆಗಳನ್ನು ನಡೆಸಿದರೆ ನಾನು ಸುಮ್ಮನಿರಲ್ಲ ಅಂತಕ್ಕಂಥದ್ದು. ನೋಡಿ, ಡಿ ಕೆ ಶಿವಕುಮಾರ್ ತಮ್ಮ ತಯಾರಿಯನ್ನು ತಾವು ಮಾಡ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಸ್ಪ್ಯಾಟ್ ಅವರ ಉದ್ದೇಶ ಅಲ್ಲ. ಕರೆಕ್ಟ್. ಆದರೆ ಪದೇ ಈಗ ನೋಡಿ, ಇದೊಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂತು. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಈಗ ಅವರು 2ನೇ ಹೇಳಿಕೆಯನ್ನು ಅವ್ರದ್ದು ಮೆಲೋ ಡೌನ್ ಆಗಿ ಕೊಡ್ತಾರೆ. ಹೌದು. ಮೊದಲನೇ ಹೇಳಿಕೆ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಸಿದ್ದರಾಮಯ್ಯನವರು 2ನೇ ಹೇಳಿಕೆಯನ್ನು ನೋಡಿ ಅಂತ ಇದ್ರು, ಮೊದಲನೇ ಹೇಳಿಕೆಯನ್ನು ನಾವು ನೋಡಬೇಕಾಗತ್ತೆ. ಒಂದು ಒಪ್ಪಂದ ಆಗಿತ್ತು, ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತು, ಹೈಕಮಾಂಡ್ನ 4-5 ಜನ ಮಾತ್ರ ಅದರಲ್ಲಿದ್ದರು. ನೀವು ಅದನ್ನು ಫುಲ್ಫಿಲ್ ಮಾಡಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಬಹಳ ಸೂಚ್ಯವಾಗಿ ಬಟ್ ಪಬ್ಲಿಕ್ಲಿ ಹೇಳಿದ್ದಾರೆ. ಇದನ್ನು ಅವ್ರು ಹೋಗಿ ಸುರ್ಜೇವಾಲಾಗೂ ಹೇಳ್ಬೋದಿತ್ತು, ರಾಹುಲ್ ಗಾಂಧಿ ಅವ್ರಿಗೂ ಹೇಳ್ಬೋದಿತ್ತು. ಅದರ ಹೊರತಾಗಿ ಪಬ್ಲಿಕ್ಲಿ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಇದು ಎಲ್ಲರಿಗೂ ಒಂದ್ಸಲ ನೆನಪಿಗೆ ಬರಲಿ, ಇದರ ಬಗ್ಗೆ ಚರ್ಚೆ ಆಗಲಿ ಅನ್ನುವ ದೃಷ್ಟಿಯಿಂದ. ಹಾಸನದಲ್ಲಿ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ ಇವತ್ತು ನಡೀತು. ಜನಕಲ್ಯಾಣ ಸಮಾವೇಶ ಕಾಂಗ್ರೆಸ್ ನಾಯಕರು ಹೇಳಿದ ಪ್ರಕಾರ 1,00,000 ಜನರನ್ನು ಸೇರಿಸಲಾಗಿತ್ತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಿಯಾಗಿ ಇಡೀ ಕ್ಯಾಬಿನೆಟ್ಟು ಹಾಜರಿತ್ತು. ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. ಸಿದ್ದರಾಮಯ್ಯನವರು ವೇದಿಕೆಯಿಂದ JDS ಮತ್ತು BJPಯ ವಿರುದ್ಧ ತೊಡೆತಟ್ಟಿದ್ರು. ಸಮಯ ಕಡಿಮೆ ಇದೆ, ನೇರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಕೇಳಿಸ್ಕೊಳ್ಳಿ. 3 ಉಪಚುನಾವಣೆಗಳನ್ನು ಗೆದ್ದು ಶಿಗ್ಗಾವಿನಲ್ಲಿ, ಚನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ. ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರಿದಂತ ಮಹಾನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು. ಶಿಗ್ಗಾವಿನಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರ ಮಗ ಸ್ಪರ್ಧೆ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು. ಶಿಗ್ಗಾವಿನಲ್ಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ
ಬಸವರಾಜ ಬೊಮ್ಮಾಯಿ ಗೆದ್ದಿದ್ರು. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಸದಾನಂದ ಗೌಡ ಮುಖ್ಯಮಂತ್ರಿ ಆದರು. ಮಿಸ್ಟರ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಹೇಗೆ ಇವ್ರ ಕೈಲಿ ಸುಭದ್ರ ಸರ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು? ಆದರೆ ಯಡಿಯೂರಪ್ಪನವರಿಗೆ ಮೋಸ ಮಾಡಿದ್ರು, ಆ ಸರ್ಕಾರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. 2019ರಲ್ಲಿ ಹೇಳಿರೋದು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ದೇಶ ಬಿಡಬೇಡಿ, ಇಲ್ಲೇ ಇಡಿ. ಅವರು ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಏನು ಅಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಹೋಗಿರಿ. ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದು. ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರು. ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಬಚ್ಚೇಗೌಡರು ಬೆಳೆಸಿದ್ರ, ಎಸ್ ಟಿ ಕೃಷ್ಣಪ್ಪನ್ ಬೆಳೆಸಿದ್ರ, ವೈಕೆ ರಾಮಯ್ಯನ್ ಬೆಳೆಸಿದ್ರ? ಯಾರು ಬೆಳೆಸಿಲ್ಲ. ಬಿ ಎಲ್ ಶಂಕರ್ ಅವ್ರ ಮನೆ ಮಗನ ತರ ಇದ್ದ. ಅದಕ್ಕೆ ಎಸ್ ಟಿ ಕೃಷ್ಣಪ್ಪನವರು ಏನಂತ ಹೇಳಿದ್ರು, ಭವಿಷ್ಯ ನುಡಿದಿದ್ರು ಗೊತ್ತಾ? ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಸೀನಿಯರ್ ಲೀಡರ್ ಅವರು ಪಕ್ಕಾ ಒಕ್ಕಲಿಗ. ಅವರು ಹೇಳಿರೋದು, ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ 1994ರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ಬೇಕಾಗ್ತದೆ. ನಾನು ಜಾಲಪ್ಪನವರು ಇವ್ರ ಜೊತೆ ನಿಂತದ್ರಿಂದ ರಾಮಕೃಷ್ಣ ಹೆಗ್ಡೆಯವರನ್ನು ತಪ್ಪಿಸಿ ಇವರನ್ನು ಮುಖ್ಯಮಂತ್ರಿ ಮಾಡಿದ. ಜಾತ್ಯತೀತ ಜನತಾದಳ ಇವತ್ತು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ರಲ್ಲ ದೇವೇಗೌಡರೇ, ಜಾತ್ಯತೀತ ಜನತಾದಳ ಅಂತ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್ ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳವನ್ನು ಕಟ್ಟಿದೋ. ಅಹಿಂದ ಸಮಾವೇಶ ಮಾಡದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಬ್ಬಳ್ಳಿನಲ್ಲಿ ನನ್ನನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು. ದೇವೇಗೌಡರು ನನ್ನ ಬೆಳೆಸಲಿಲ್ಲ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದವರು ನಾವು. ನಿಮ್ ಕಾಲ ಮುಗಿತು ದೇವೇಗೌಡರ. ಕೊನೆ ಉಸಿರಿನವರೆಗೂ ರಾಜಕೀಯ ಮಾಡ್ತೀವಿ ಅಂತ ಮಾಡಿ, ಪಾಪ ನಂದೇನ್ ತಕರಾರಿಲ್ಲ. ಒಳ್ಳೆ ಆರೋಗ್ಯ ಕೊಡ್ಲಿ ಅವರಿಗೆ, ರಾಜಕೀಯ ಮಾಡಿ ಕೊನೆಯವರಿಗೆ. ಆದರೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.